ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ದೇನಿದೆ, ಎಲೆಕ್ಟ್ರಿಕ್ ಸಿಟಿ. ಸೊ ಈ ಎಲೆಕ್ಟ್ರಿಕ್ ಸಿಟಿ ಅನ್ನೋದೇನಪ್ಪ ಅಂತಂದ್ರೆ ಇದು ಬೇಸಿಕ್ ಟಾಪಿಕ್ ಆಗಿರೋದ್ರಿಂದ ಇದು ಕ್ಲಾಸ್ ಟೆಂತ್ ಕ್ಲಾಸ್ ಟೆಂತ್ ಮತ್ತೆ ಕ್ಲಾಸ್ ಟ್ವೆಲ್ತ್ ಅಂದರೆ SSLC ಮತ್ತೆ PUC ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇವತ್ತು ಎಲೆಕ್ಟ್ರಿಸಿಟಿ ನಾವೇನಂತ ತಿಳ್ಕೊಳ್ಳೋಣ ಅಂದರೆ ಫಸ್ಟ್ ಓವರ್ ವ್ಯೂ ಏನಂತ ತಿಳ್ಕೊಳ್ಳೋಣ, ಆಮೇಲೆ ಅದರಿಂದ ಬೇಸಿಕ್ಸ್ ಏನಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಆನಂತರ ಡೀಟೇಲ್ ಆಗಿ ನೋಡೋಣ, ಕ್ಲಾಸ್ 10th ಓರಿಯೆಂಟೆಡ್ ಮತ್ತೆ ಕ್ಲಾಸ್ 12th ಓರಿಯೆಂಟೆಡ್ ಏನಿದೆ ಅಂತ ನೋಡೋಣ. ಆಯ್ತಾ? ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ಸೊ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಅಂದ್ರೆ ಏನು. ಸೊ ಈಗ ಇದನ್ನ ಒಂದು ಕಂಡಕ್ಟರ್ ತರ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇದೊಂದು ಕಂಡಕ್ಟರ್ ಅನ್ಕೊಳ್ಳೋಣ. ಏನ್ ಅನ್ಕೊಳ್ಳೋಣ? ಕಂಡಕ್ಟರ್. ಸೊ ಕಂಡಕ್ಟರ್ ಅಪ್ಪ ಅಂತಂದ್ರೆ ಯಾವುದು ಹೀಟು ಮತ್ತೆ ಟೆಂಪರೇಚರಿಗೆ ಸಪೋರ್ಟ್ ಮಾಡುತ್ತೆ. ಸೊ ವಿಚ್ ಸಪೋರ್ಟ್ಸ್ ಹೀಟ್ ಅಂಡ್ ಟೆಂಪರೇಚರ್. ಸೊ ಈಗೇನ ಈ ಕಂಡಕ್ಟರ್ ಅಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಈ ತರ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸು ಮೇಲ್ಪರ್ದದಲ್ಲಿ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ಗಳು ಏನ್ ಮಾಡ್ತೀವಿ? ಒಂದು ಚಾರ್ಜ್ ಅಂದ್ರೆ ಪವರ್ ಕೊಡ್ತೀವಿ, ಪವರ್ ಸಪ್ಲೈ ಮಾಡ್ತೀವಿ. ಸೊ ಈಗ ಪವರ್ ಸಪ್ಲೈ ಮಾಡಿದಾಗ ಏನಾಗುತ್ತೆ? ಈ ಎಲೆಕ್ಟ್ರಾನ್ಗಳು ಒಂದಕ್ಕೊಂದು ಘರ್ಷಣೆ ಆಗಿ ಮುಂದಕ್ಕೆ ಹೋಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ಗಳು ಮುಂದಕ್ಕೆ ಹೋದಾಗ ಅವಾಗ ನಮಗೊಂದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನಂತೇಳಿ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಸೊ ಮೊಮೆಂಟ್ ಆಫ್ ಚಾರ್ಜಸ್. ಸೊ ಇದಕ್ಕೇನಂತ ಹೇಳ್ತಾರೆ? ಎಲೆಕ್ಟ್ರಿಕ್ ಸಿಟಿ is moment of charges. ಅಂತ. ಸೊ ಮೊಮೆಂಟ್ ಆಫ್ ಚಾರ್ಜ್ ಮೂವ್ ಆಗೋದು. ಸೊ ಎಲೆಕ್ಟ್ರಾನ್ ಅನ್ನೋದೊಂದು ಚಾರ್ಜ್ ಇದ್ದಂಗೆ. ಇದು ಇಲ್ಲಿಂದ ಘರ್ಷಣೆ ಆಗಿ ಇಲ್ಲಿಗೆ ಮುಂದೋಗೋದು, ಇಲ್ಲಿಂದ ಹಿಂಗ್ ಮುಂದೋಗೋದು, ಇಲ್ಲಿಂದ ಇಲ್ಲಿಗೆ ಹಿಂಗ್ ಮುಂದೋಗೋದು, ಇಲ್ಲಿಂದ ಇಲ್ಲಿಗೆ ಹಿಂಗ್ ಮುಂದೋಗೋದು. ಸೊ ದಿ ಮೊಮೆಂಟ್ ಆಫ್ ಚಾರ್ಜಸ್ ವೆನ್ ಇಟ್ ಇಸ್ ಸಬ್ಜೆಕ್ಟೆಡ್ ಫಾರ್ ಹೀಟ್ ಆರ್ ಟೆಂಪರೇಚರ್ ಆರ್ ಎನಿ ಕೈಂಡ್ ಆಫ್ ಎನರ್ಜಿ ಆರ್ ಪವರ್ ಸಪ್ಲೈ. ಇವಾಗ ಆದಾಗ ಅವಾಗ ನಮಗೆ ಏನ್ ಸಿಗುತ್ತೆ? ಎಲೆಕ್ಟ್ರಿಸಿಟಿ ಸಿಗುತ್ತೆ. ಸೊ ಈಗ ಚಾರ್ಜ್ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಆಯ್ತಾ? ಸೊ ಬೇಸಿಕಲಿ ಇವೆಲ್ಲದಕ್ಕೂ ಮುಂಚೆ ನಾನೇನೇನು ಹೇಳಿದ್ದೆ ಇಲ್ಲಿ, ಕಂಡಕ್ಟರ್ ಅಂದ್ರೆ ಏನು, ಆಮೇಲೆ ಪವರ್ ಸಪ್ಲೈ ಅಂದ್ರೆ ಏನು, ಕಂಡಕ್ಟರ್ ಯಾಕೆ ಹೀಟ್ ಮತ್ತೆ ಟೆಂಪರೇಚರ್ ಸಪೋರ್ಟ್ ಮಾಡುತ್ತೆ, ಎಲೆಕ್ಟ್ರಾನ್ ಯಾಕೆ ಮೂವ್ ಆಗಬೇಕು, ಇಂಥವೆಲ್ಲ ಕ್ವಶನ್ ನಿಮಗೆ ಬಂದಿರುತ್ತೆ. ಸೊ ಇವಾಗ ಆ ಕ್ವಶನ್ ಇನ್ ಬಗ್ಗೆ ಡೀಟೇಲ್ ದಾಗ ಹೋಗೋಣ. ಸೊ ಈಗೇನಿದೆ ಅಪ್ಪ ಅಂತಂದ್ರೆ, ಈಗ ಎಲ್ಲರಿಗೂ ಆಟಮ್ ಬಗ್ಗೆ ಗೊತ್ತಿದೆ. ಆಟಮ್. ಸೊ ಈಗ ಈ ಆಟಮಿನ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಸೊ ಆಟಮಿನ್ ಸ್ಟ್ರಕ್ಚರ್ ಏನಿರುತ್ತೆ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇದೇನಿರುತ್ತೆ? ಸೆಂಟ್ರಲ್ ಇರುತ್ತೆ. ಇಲೆಕ್ಟ್ರಾನ್ ಏನ್ ಮಾಡುತ್ತೆ? ಇದ್ರ ಸುತ್ತ ಹಿಂಗ್ ತಿರುಗ್ತಾ ಇರುತ್ತೆ. ಇವೇನಿದು? ಇವು ಸೆಂಟರ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಅದನ್ನ ಈ ತರ ಅನ್ಕೊಳ್ಳೋಣ. P+N ಇಸ್ ಸೆಂಟರ್, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಎಲೆಕ್ಟ್ರಾನ್ E ಅಂತ ತಗೊಂಡ್ರೆ ಅದು ಹಿಂಗ್ ಸುತ್ತಾ ಇರುತ್ತೆ. ಸೊ ಇದೇನಿದು? ಆಟಮಿಕ್ ಸ್ಟ್ರಕ್ಚರ್ ಅಂದಂಗೆ. ಸೊ ಇದು ಆಟಮಿನ್ ಸ್ಟ್ರಕ್ಚರ್. ಆಟಮ್ ಅಪ್ಪ ಅಂತಂದ್ರೆ ಸ್ಮಾಲ್ ಅಣು, ಇಟ್ಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್. ಸೊ ಈಗೇನಾಗುತ್ತೆ? ಆಟಮಿಕ್ ಸ್ಟ್ರಕ್ಚರ್ ಅಲ್ಲಿ ನಾವು ಸಂಶೋಧನೆ ಮಾಡ್ತಾ ಹೋದಾಗ ಆಟಮಿಕ್ ಸ್ಟ್ರಕ್ಚರ್ ಅಲ್ಲಿ ಏನ್ ಹೇಳ್ತಾರೆ? ಆಟಮಿಂದು ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡು ಸೆಂಟ್ರಲ್ ಇರುತ್ತೆ. ಸೊ ಈಗ ಪ್ರೋಟಾನ್ ಅಪ್ಪ ಅಂತಂದ್ರೆ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ನ್ಯೂಟ್ರಾನ್ ಅಪ್ಪ ಅಂತಂದ್ರೆ ನ್ಯೂಟ್ರಲ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನ್ ಏನಂತ ಹೇಳ್ತಾರೆ? ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೇಸಿಕ್ ಆಗಿ ಚಾರ್ಜ್ ಅಂತ ಬರ್ತಿದೆ. ಸೊ ಈ ಆಟಮ್ ಸ್ಟ್ರಕ್ಚರ್ ನಮಗೆ ಗೊತ್ತಾಯ್ತು. ಆಟಮ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ? ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಅದ್ರ ಸುತ್ತ ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ. ಇದನ್ನ ನಾವು ಆಟಮ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆದ್ರೆ ಎಲೆಕ್ಟ್ರಾನ್ ಯಾಕೆ ನೆಗೆಟಿವ್ ಇದೆ, ಪ್ರೋಟಾನ್ ಯಾಕೆ ಪಾಸಿಟಿವ್ ಇದೆ, ಮತ್ತೆ ಅದರಲ್ಲಿ ಚಾರ್ಜ್ ಅನ್ನೋದು ಏನ್ ಗುಣ ಇದೆ, ಅದನ್ನ ನಾವೀಗ ತಿಳ್ಕೊಳ್ಳೋಣ. ಆಯ್ತಾ? ಸೊ ಇದು ಆಟಮ್ ಸ್ಟ್ರಕ್ಚರ್ ಬಗ್ಗೆ. ಈಗ ನಮಗೇನ್ ತಿಳ್ಕೊಬೇಕಾಗಿರೋದು? ಚಾರ್ಜ್ ಅಂದ್ರೆ ಏನು. ಸೊ ಈಗ ಆಟಮಿಕ್ ಸ್ಟ್ರಕ್ಚರ್ ಗೊತ್ತಾಯ್ತು. ಆಟಮಿಕ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ? ಪ್ರೋಟಾನ್ ಸೆಂಟ್ರಲ್ ಇರುತ್ತೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ, ಅದ್ರ ಸುತ್ತಮುತ್ತ ಏನಿರುತ್ತೆ? ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಈಗ ನಮ್ಮ ಪರ್ಟಿಕ್ಯುಲರ್ ಟಾಪಿಕ್ ಬಂದ್ಬಿಟ್ಟು ಚಾರ್ಜ್ ಅಪ್ಪ ಅಂತಂದ್ರೆ ಇದನ್ನ ಫಂಡಮೆಂಟಲ್
ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಇದನ್ನ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ, ಮ್ಯಾಟರ್ ಅಪ್ಪ ಅಂತಂದ್ರೆ ಐದರ್ ಯು ಹ್ಯಾವ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್, ಆರ್ ಎಕ್ಸೆಪ್ಷನಲ್ ಕೇಸಲ್ಲಿ ಪ್ಲಾಸ್ಮಾ ಅಂತ ಹೇಳ್ತೀವಿ. ಆಯ್ತಾ. ಮ್ಯಾಟರ್ ಅಪ್ ಅಂದ್ರೆ ಸಮಥಿಂಗ್ ವಿಚ್ ಹ್ಯಾಸ್ ವಾಲ್ಯೂಮ್ ಅಂಡ್ ಅಕ್ಯುಪೈ ಸಮ್ ಸ್ಪೇಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ಈ ಮ್ಯಾಟರಿನ ಒಂದು ಫಂಡಮೆಂಟಲ್ ಪ್ರಾಪರ್ಟಿಗೆ ನಾವೇನಂತ ಹೇಳ್ತೀವಿ, ಚಾರ್ಜ್ ಅಂತ ಹೇಳ್ತೀವಿ. ಚಾರ್ಜ್ ಎರಡು ತರ ಇರುತ್ತೆ. ಒಂದು ಪಾಸಿಟಿವ್, ಇನ್ನೊಂದೊಂದು ನೆಗೆಟಿವ್. ಸೊ ಇವಾಗ ಈ ಬೇಸಿಕ್ ಪ್ರಾಪರ್ಟಿಗೆ ಬರೋಣ. ಚಾರ್ಜಿಂದ ಎರಡು ಬೇಸಿಕ್ ಪ್ರಾಪರ್ಟಿ ಇರುತ್ತೆ. ಎರಡು ತರ ಚಾರ್ಜ್ ಇರುತ್ತೆ. ಒಂದ್ ಯಾವ್ದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಚಾರ್ಜ್ ಇಂದ ಒಂದು ಬೇಸಿಕ್ ಪ್ರಾಪರ್ಟಿ ಇರುತ್ತೆ. ಪಾಸಿಟಿವ್ ಏನಾಗುತ್ತೆ, ಪಾಸಿಟಿವ್ ರಿಪಲ್ ಅಪ್ ಅಂದ್ರೆ ದೂರ ಹೋಗುತ್ತೆ. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್, ಸೇಮ್ ಚಾರ್ಜಸ್ ರಿಪಲ್. ಸೊ ಇದೇನಿದು ಚಾರ್ಜ್ ಇನ್ ಬೇಸಿಕ್ ಪ್ರಾಪರ್ಟಿ. ಓಕೆನಾ. ಯಾವುದು ಅಪೋಸಿಟ್ ಅಟ್ರಾಕ್ಟ್, ಸೇಮ್ ರಿಪಲ್. ಅರ್ಥ ಆಯ್ತಾ. ಇದು ಚಾರ್ಜ್ ನ ಬೇಸಿಕ್ ಪ್ರಾಪರ್ಟಿ. ಸೊ ಇವಾಗ ಪಾಸಿಟಿವ್ ಯಾವ್ದಿದೆ, ಪ್ರೋಟಾನ್ ಇದೆ, ಅಟಾಮಿಕ್ ಸ್ಟ್ರಕ್ಚರ್ ಇಲ್ಲಿ. ನೆಗೆಟಿವ್ ಯಾವ್ದಿದೆ, ಎಲೆಕ್ಟ್ರಾನ್ ಇದೆ. ಸೊ ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜ್ಗಳನ್ನ ನಾವು ಚಾರ್ಜ್ ಅಂತ ಹೇಳ್ತೀವಿ. ಸೊ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಆರ್ ದಿ ಟೂ ಚಾರ್ಜಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸಬ್ ಅಟಾಮಿಕ್ ಪಾರ್ಟಿಕಲ್. ಅರ್ಥ ಆಯ್ತಾ. ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಅದೇ ಕಾರಣ ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ ನಡುವೆ ಅಟ್ರಾಕ್ಷನ್ ಇರುತ್ತೆ. ಆದರೆ ಪ್ರೋಟಾನ್ ಸೆಂಟ್ರಲ್ ಇರುತ್ತೆ ನ್ಯೂಟ್ರಾನ್ ಜೊತೆಗೆ. ಆದ್ರೆ ಪ್ರೋಟಾನ್ ಸೆಂಟ್ರಲ್ ಇರುತ್ತೆ ನ್ಯೂಟ್ರಾನ್ ಜೊತೆಗೆ, ಎಲೆಕ್ಟ್ರಾನ್ ದೂರ ಇರುತ್ತೆ, ನೆಗೆಟಿವ್ ಚಾರ್ಜ್. ಅವಾಗ ಏನಾಗುತ್ತೆ, ಈ ಪ್ರೋಟಾನು ಮತ್ತೆ ಎಲೆಕ್ಟ್ರಾನ್ ನಡುವೆ ಅಟ್ರಾಕ್ಷನ್ ಇರೋದ ಕಾರಣ ಎಲೆಕ್ಟ್ರಾನ್ ಏನಾಗುತ್ತೆ, ಪ್ರೋಟಾನ್ ಪಕ್ಕ ಸುತ್ತೊಡೆಯುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಅಟ್ರಾಕ್ಷನ್ ಆಗಲ್ಲ. ಯಾಕಾಗಲ್ಲ, ಅಲ್ಲೇನಿರುತ್ತೆ, ಗುರುತ್ವಾಕರ್ಷಣೆ ಇರುತ್ತೆ. ಅದಾ. ಇದು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಏನಿರುತ್ತೆ, ಹೆವಿ ಪಾರ್ಟಿಕಲ್ ಆಗುತ್ತೆ. ಇದೇನಿರುತ್ತೆ, ಜಾಸ್ತಿ ಇರುತ್ತೆ, ಹೆವಿ ಇರುತ್ತೆ. ಇದು ಲೈಟ್ ಇರುತ್ತೆ. ಆದರೆ ಇದ್ರದ್ದು ಮಧ್ಯೆ ಇದ್ರ ಮಧ್ಯೆ ಅಟ್ರಾಕ್ಷನ್ ಇದ್ದ ಕಾರಣ ಇದೇನಾಗುತ್ತೆ, ಇಟ್ ಸ್ಟಾರ್ಟ್ ಟು ಅಟ್ರಾಕ್ಟ್ ಇಟ್, ಬಟ್ ಇಟ್ ಕಾಂಟ್ ಅಟ್ರಾಕ್ಟ್. ಬಿಕಾಸ್ ಏನಾಗುತ್ತೆ ಅಲ್ಲಿಂದ, ಈಗ ನೋಡಿ ಯಾವ ತರ ಇರುತ್ತಪ್ಪ ಅಂತಂದ್ರೆ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇದು ಏನಕ್ಕಾಗತ್ತಪ್ಪ ಅಂತಂದ್ರೆ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅಲ್ಲಿ ಹೇಳ್ತಾರೆ, ಹೆವಿಯರ್ ಮಾಸ್ ಆಬ್ಜೆಕ್ಟ್ ಈ ತರ ಇತ್ತಪ್ಪ ಅಂತ ಅನ್ಕೊಳ್ಳಿ. ಈ ತರ ಹೆವಿ ಮಾಸ್ ಆಬ್ಜೆಕ್ಟ್ ಇದೆ, ಅದ್ರ ಪಕ್ಕ ಲೈಟ್ ಮಾಸ್ ಆಬ್ಜೆಕ್ಟ್ ಇದೆ. ಇಲ್ಲೇನಿದೆ, ಪ್ರೋಟಾನ್ ಇದೆ ಅನ್ಕೊಳ್ಳಿ, ಇಲ್ಲಿ ಎಲೆಕ್ಟ್ರಾನ್ ಇದೆ ಅಂತಂದ್ರೆ ಇದ್ರ ಹಿಂಗೆ ಸುತ್ತುತ್ತೆ ಹೊರತು ಇದಕ್ಕೆ ಮೀಟ್ ಮಾಡಕ್ ಹೋಗಲ್ಲ. ಏನಕ್ಕೆಪ್ಪ ಅಂತಂದ್ರೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಆದ್ರೆ ಇದು ನೆಗೆಟಿವ್ ಇರುತ್ತೆ, ಇದು ಪಾಸಿಟಿವ್ ಇರುತ್ತೆ, ಇದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಸುತ್ತುತ್ತೆ. ಸೊ ಇವಾಗ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಚಾರ್ಜ್ ಅಂದ್ರೇನು, ಚಾರ್ಜ್ ಅಲ್ಲಿ ಎಷ್ಟು ತರ ಚಾರ್ಜ್ಗಳಿದಾವೆ, ಎರಡು ತರ ಚಾರ್ಜ್ ಇದಾವೆ. ಯಾವ್ಯಾವ ಚಾರ್ಜ್ ಇದಾವೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಅರ್ಥ ಆಯ್ತಾ. ಪಾಸಿಟಿವ್ ಯಾವ್ದಿರುತ್ತೆ, ನಿಮ್ದು ಪ್ರೋಟಾನ್ ಇರುತ್ತೆ ಆಟಮ್ ಅಲ್ಲಿ. ನೆಗೆಟಿವ್ ಯಾವಿರುತ್ತೆ, ನಿಮ್ದು ಇಲೆಕ್ಟ್ರಾನ್ ಇರುತ್ತೆ. ಸೊ ಈಗ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ನಾನು ಓವರ್ ಯು ಸ್ಟಾರ್ಟಿಂಗ್ ಹೇಳಿದ್ದೆ, ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಆರ್ ಮೂಮೆಂಟ್ ಆಫ್ ಚಾರ್ಜಸ್ ದಟ್ ಕಾಸಸ್ ಎಲೆಕ್ಟ್ರಿಸಿಟಿ. ಈಗ ಆಟಮಿಕ್ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇಲ್ಲಿರುತ್ತೆ, ಎಲೆಕ್ಟ್ರಾನ್ ಇಲ್ಲಿರುತ್ತೆ. ಸೊ ಈಗ ಮೂವ್ ಆಗ್ತಿರೋದು ಯಾವುದು, ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಮೂವ್ ಆತಪ್ಪ ಅಂತಂದ್ರೆ ನಿಮಗೇನ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಸೊ ಮೊಮೆಂಟ್ ಆಫ್ ಎಲೆಕ್ಟ್ರಾನ್ constitute electricity. ಅರ್ಥ ಆಯ್ತಾ.
ಸೊ ಎಲೆಕ್ಟ್ರಾನ್ ಮೂವ್ ಆದಾಗ ನಿಮಗೇನ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇದನ್ನ ಕೂಲಮ್ಸ್ ಅವ್ರು ಡಿಸ್ಕವರಿ ಮಾಡಿದ್ರು. ಅವ್ರದ್ದೊಂದು ಲಾ ಇದೆ, ಕೂಲಮ್ಸ್ ಲಾ. ಅದು ಸೆಕೆಂಡ್ ಪಿ ಯು ಅಲ್ಲಿ ಕಲಿತೀರಾ. ಸೊ ಇವತ್ತಿನ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲ, ಅದಕ್ಕೋಸ್ಕರ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಕನ್ಸ್ಟಿಟ್ಯೂಟ್ ಎಲೆಕ್ಟ್ರಿಸಿಟಿ, ಆರ್ ದಿಸ್ ಎಲೆಕ್ಟ್ರಾನ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ಚಾರ್ಜ್. ಚಾರ್ಜ್ ಅಂತ ಹೇಳ್ತಾರೆ. ಸೊ ಈಗ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಾನ್ ಮೂವ್ ಹೋಗುತ್ತೆ, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಹೋಗುತ್ತೆ, ಹೇಗೆ ಅದೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದರಿಂದ ಕಂಡಕ್ಟರ್ ಇಂದ. ಈಗ ಕಂಡಕ್ಟರ್ ಅಂದ್ರೆ ಏನಪ್ಪಾ ಅಂತ. ಸೊ ಯಾವ ಸಬ್ಸ್ಟೆನ್ಸು ಹೀಟು, ಟೆಂಪರೇಚರು ಅದಕ್ಕೆ ವನ್ರೇಬಲ್ ಆಗಿರುತ್ತೆ, ಅದನ್ನ ಸಪೋರ್ಟ್ ಮಾಡುತ್ತೆ, ಅದನ್ನ ಕಂಡಕ್ಟರ್ ಅಂತ ಹೇಳ್ತೀವಿ. ಈಗ ಎರಡ್ ತರ ಸಬ್ಸ್ಟೆನ್ಸು ಸಿಗುತ್ತೆ ನಮಗೆ ನೇಚರ್ ಅಲ್ಲಿ. ಒಂದು ಕಂಡಕ್ಟರ್, ಎರಡನೇದು ಇನ್ಸುಲೇಟರ್. ಸೊ ಇದು ಬೇಸ್ಡ್ ಆನ್ ಎದ್ರ ಮೇಲ್ಗಡೆ, ಎಲೆಕ್ಟ್ರಿಸಿಟಿ ಮೇಲ್ಗಡೆ. ಯಾವುದು ಎಲೆಕ್ಟ್ರಿಸಿಟಿನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತಲ್ಲ, ಅದನ್ನ ಕಂಡಕ್ಟರ್ ಅಂತೀವಿ. ಯಾವ್ದು ಎಲೆಕ್ಟ್ರಿಸಿಟಿನ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಮಾಡಲ್ಲ, ಅದನ್ನ ಇನ್ಸುಲೇಟರ್ ಅಂತೀವಿ. ಮೂರನೇದು ಏನ್ ಬರುತ್ತೆ ನಮಗೆ, ಸೆಮಿ ಕಂಡಕ್ಟರ್ ಅಂತ. ಇವಾಗಿನ ಕಾಲದಲ್ಲಿ ಬಹಳ ಯೂಸ್ ಆಗೋದಿದೆ. ಸೆಮಿ ಕಂಡಕ್ಟರ್ ಅಪ್ಪ ಅಂತಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ, ಆದ್ರೆ ರೂಮ್ ಟೆಂಪರೇಚರ್ ಮೇಲ್ಪಟ್ಟಿರ ಟೆಂಪರೇಚರ್ ಕೊಟ್ರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಇವಾಗ ನಾವೊಂದು ಕಂಡಕ್ಟರ್ ಎಕ್ಸಾಂಪಲ್ ತಗೊಂಡು ಎಲೆಕ್ಟ್ರಾನ್ ಯಾವ ತರ ಮೂವ್ ಆಗುತ್ತೆ, ಎಲೆಕ್ಟ್ರಾನ್ ಮೂವ್ ಆದಾಗ ಯಾವ ತರ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ, ಆಯ್ತಾ. ಯಾಕಂದ್ರೆ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ನೀವು ಕಲಿತಾ ಹೋದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ, ಆಯ್ತಾ. ಓಕೆ, ಈಗ ಅದೇ ಓಲ್ಡ್ ಎಕ್ಸಾಂಪಲ್ ಬರೋಣ. ಇದು ಕಂಡಕ್ಟರ್. ಸೊ ಈಗ ಕಂಡಕ್ಟರ್ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಗಳು ಮೇಲಿರುತ್ತೆ. ಆದ್ರೆ ಯಾವುದೇ ಮೆಟೀರಿಯಲ್ ಆಗಿರ್ಲಿ, ಅದನ್ನ ನಾವೇನ್ ಮಾಡ್ತೀವಿ, ನಾವೇನ್ ಹೇಳ್ತೀವಲ್ಲ, ಆಟಮ್ ಇಂದನೇ ಮಾಡಲ್ಪಟ್ಟಿರುತ್ತೆ. ಆಟಮ್ ಇಂದ ಮೇಲ್ಭಾಗದಲ್ಲಿ ಯಾವ್ದಿರುತ್ತೆ, ಎಲೆಕ್ಟ್ರಾನ್ ಇರುತ್ತೆ. ಸೊ ಪಾಸಿಬಲಿ ಇಲ್ಲಿ ಎಲೆಕ್ಟ್ರಾನ್ಗಳು ಈ ತರ ಇರುತ್ತೆ ಅನ್ಕೊಳ್ಳಿ. ಈಗ ಇಲ್ಲಿ ಎಲೆಕ್ಟ್ರಾನ್ಗಳು ಈ ತರ ಇರುತ್ತೆ, ಈ ತರ ಇಲ್ಲಿ ಎಲೆಕ್ಟ್ರಾನ್ಗಳು ಇದಾವೆ. ಸೊ ಏನಾಗುತ್ತೆ, ಈಗ ಇದನ್ನ ಕಂಡಕ್ಟರ್ ಅಂತ ಇಮ್ಯಾಜಿನ್ ಮಾಡೋಣ. ಈಗ ಈ ಕಂಡಕ್ಟರಿಗೆ ನಾನು ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ ಇಲ್ಲಿ ಈ ತರ ಹೀಟ್ ಮಾಡ್ತೀನಿ, ಬೆಂಕಿ ಶಾಖ ಕೊಡ್ತೀನಿ ಈ ತರ. ಹೀಟ್ ಮಾಡಿದಾಗ ಏನಾಗುತ್ತೆ, ಈ ಎನರ್ಜಿ ಇರುತ್ತಲ್ಲ ಇದಕ್ಕೋಗಿ ಬಡಿಯುತ್ತೆ. ಇದಕ್ಕೋಗಿ ಬಡಿದ ತಕ್ಷಣ ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿದ್ದು ಇಲ್ಲಿಗೆ ಬಂದಿರುತ್ತೆ. ಅಫಿಷಿಯಲಿ ಇಲ್ಲಿತ್ತದು, ಎನರ್ಜಿ ಸಿಕ್ಕ ತಕ್ಷಣ ಇಲ್ಲಿಗೆ ಬಂತು, ಏನಾಯ್ತದು, ಮೂವ್ ಆಯ್ತು. ಸೊ ಈ ತರ ಎಲ್ಲಾ ಎಲೆಕ್ಟ್ರಾನ್ ತನ್ನಷ್ಟಕ್ಕೆ ತಾನೇ ಹೀಟು ಮತ್ತೆ ಟೆಂಪರೇಚರ್ ಅಂಡರ್ ಅಲ್ಲಿ ಮೂವ್ ಆಗ್ತಾ ಹೋದಾಗ ಅವಕ್ಕೆ ಏನಂತ ಹೇಳ್ತೀವಿ, ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಇದನ್ನ ಸುಲಭವಾಗಿ ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ. ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ಮೇಲ್ಪತ್ರದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಎನರ್ಜಿ ಸಪ್ಲೈ ಮಾಡ್ತಿದ್ವಿ ಇನ್ ದಿ ಟರ್ಮ್ಸ್ ಆಫ್ ವೋಲ್ಟೇಜ್. ಅಲ್ಲಿ ನಾವು ಎನರ್ಜಿ ಸಪ್ಲೈ ಮಾಡ್ತಿದ್ವಿ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಮಗೆ ಏನ್ ಸಿಗುತ್ತೆ, ನೆಗೆಟಿವ್ ಟು ಪಾಸಿಟಿವ್ ಕರೆಂಟ್ ಸಿಗುತ್ತೆ. ನಾವು ಕರೆಂಟ್ ನ ಯಾವ ತರ ತಗೊಂತೀವಿ, ಪಾಸಿಟಿವ್ ಟು ನೆಗೆಟಿವ್ ತರ ತಗೊಂತೀವಿ. ಅರ್ಥ ಆಯ್ತಾ. ಸೊ ಇದು ಬಂದ್ಬಿಟ್ಟು ನಿಮ್ಮ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ. ಸೊ ಈಗ ಎಲೆಕ್ಟ್ರಿಸಿಟಿ ಬೆನ್ನೆಲುಬೇನು ಚಾರ್ಜ್. ಒಂದು ಚಾರ್ಜ್ ಇರುತ್ತಲ್ಲ, ಆ ಚಾರ್ಜು ಮೂವ್ಮೆಂಟ್ ಆದಾಗ, ಆ ಚಾರ್ಜ್ ಬೇಸಿಕಲಿ ಏನು, ಎಲೆಕ್ಟ್ರಾನ್. ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್, ಎಲೆಕ್ಟ್ರಿಸಿಟಿ ಅಂತಂದ್ರೆ ಏನು ಹೇಳು, ಎಲೆಕ್ಟ್ರಿಸಿಟಿ ಅಂತಂದ್ರೆ ದಿ ಮೂಮೆಂಟ್ ಆಫ್ ಚಾರ್ಜ್ that is particularly electron constitute the moment of charge constitute electric current or electricity. ಅರ್ಥ ಆಯ್ತಾ. ಸೊ ಇದು ಎಲೆಕ್ಟ್ರಿಸಿಟಿ ಅಂದಂಗೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಯಾವ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿ ರೀಚ್ ಆಗ್ಬೇಕು ಅಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲಿಯೋಣ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು ಅಂತ ಕಲಿಯೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಆಮೇಲೆ ಯಾವ್ದಕ್ಕೆ ನಾವು ವೋಲ್ಟೇಜ್ ಅಂತ ಹೇಳ್ತೀವಿ, ಆಮೇಲೆ ಮೂರನೇದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ.
ಪೊಟೆನ್ಷಿಯಲ್ ಡಿಫರೆನ್ಸು, 4ನೇದು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನಂತ ಕಲಿಯೋಣ. ಪೊಟೆನ್ಷಿಯಲ್. ಸೊ ಇವು 4 ಅತ್ಯಂತ ಬೇಸಿಕ್ ಟಾಪಿಕ್. ಇವನ್ನ SSLC ಅವರು ಕಲಿತಾರೆ ಮತ್ತೆ PUC ಅವರು ಕಲಿತಾರೆ. ಇವು ಎಲೆಕ್ಟ್ರಿಕ್ ಕರೆಂಟ್, ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇವು ಬೇಸಿಕ್ ನೀವು ಕಲ್ತೀವಪ್ಪ ಅಂತಂದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಪಾಠ ಫಸ್ಟ್ 10th ಅಲ್ಲಾದ್ರೂ ಆಗ್ಲಿ 12th ಅಲ್ಲಾದ್ರೂ ಆಗ್ಲಿ ಪ್ರಾಬ್ಲಮ್ ಇರಲ್ಲ. ಆಯ್ತಾ? ಸೊ ಇವತ್ತು ಎಲೆಕ್ಟ್ರಿಸಿಟಿದು ಓವರ್ ವ್ಯೂ ಆಯ್ತು. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ನೀವೇನ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನೇನು ಟಾಪಿಕ್ ಅರ್ಥ ಆಗಿಲ್ಲ ಅದನ್ನ ಹೇಳಿ ನನಗೆ. ಆಯ್ತಾ?